ಹಲೋ ಆತ್ಮೀಯ ವೀಕ್ಷಕರೇ, ಇವತ್ತು ಒಂದು ವಿಶೇಷವಾದ ಆಶ್ರಮದ ಬಗ್ಗೆ ತಿಳ್ಕೊಳ್ಳೋಣ. ಪ್ರತಿ ತಿಂಗಳ ಮೊದಲನೇ ಶನಿವಾರ ಬರೀ ದೇವಸ್ಥಾನ ನೋಡ್ಕೋತಾ ಬರ್ತಾ ಇದ್ವಿ. ಆದರೆ ಈ ವಾರ ಒಂದು ವಿಶೇಷವಾದ ಆಶ್ರಮ, ಚಳ್ಳಕೆರೆ ತಾಲೂಕು ಚಳ್ಳಕೆರೆ ನಗರದಲ್ಲಿ ಇರುವಂಥ ಶ್ರೀ ಮಾತಾಜಿ ಅವರು ಮುನ್ನಡೆಸ್ತಾ ಇರುವಂಥ ಶ್ರೀ ಶಾರದಾಶ್ರಮದ ಬಗ್ಗೆ ನೋಡ್ಕೊಂಬರೋಣ. ಇದು ಚಳ್ಳಕೆರೆ ತಾಲೂಕು ಚಳ್ಳಕೆರೆ ನಗರದ ವಾಸವಿ ಕಾಲೋನಿಯಲ್ಲಿದೆ. ವಿಡಿಯೋ ಸ್ವಲ್ಪ ದೊಡ್ಡದಿದೆ, ಸಮಾಧಾನವಾಗಿ ನೋಡಿ. ಮೊದಲು ಆಶ್ರಮದ ಬಗ್ಗೆ ಎಲ್ಲ ತಿಳ್ಕೊಂಡ ಮೇಲೆ, ಪರಿಚಯ ಮಾಡ್ಕೊಂಡ ಮೇಲೆ ಮಾತಾಜಿ ಅವ್ರ ಹತ್ರ ನಾವು ನಡೆಸಿರೋಂಥ ಸಂದರ್ಶನ ನೋಡ್ಕೊಂಡು ಬರೋಣ. ಈ ಆಶ್ರಮ ಮೊಟ್ಟ ಮೊದಲ ಬಾರಿಗೆ 18 ಜೂನ್ 2009 ಬಿ ಡಿ ಒ ಆಫೀಸ್ ಹಿಂದ್ಗಡೆ ಒಂದು ಬಾಡಿಗೆ ಮನೆಯಲ್ಲಿ ಆರಂಭ ಆಗುತ್ತೆ. 19 ಡಿಸೆಂಬರ್ 2009 ಪೂಜ್ಯ ನಿತ್ಯಸ್ಥಾನಂದ ಸ್ವಾಮೀಜಿಗಳು ಹಾಗೂ ರಾಘವೇಂದ್ರ ಸ್ವಾಮೀಜಿಗಳು ವಿದ್ಯುಕ್ತವಾಗಿ ಇದನ್ನ ಉದ್ಘಾಟನೆ ಮಾಡಿಕೊಡ್ತಾರೆ. ಈಗ ನೀವು ನೋಡ್ತಾ ಇರೋ ಸುಂದರವಾದ ಶಾರದಾಶ್ರಮಕ್ಕೆ ಜೂನ್ 4, 2012 ಸದ್ಭಕ್ತರೊಬ್ಬರು ಉದಾರವಾಗಿ ದೇಣಿಗೆ ನೀಡಿದಂಥ ಸ್ಥಳಕ್ಕೆ ಬೆಂಗಳೂರಿನ ಬಸವನಗುಡಿಯ ಶ್ರೀ ರಾಮಕೃಷ್ಣ ಮಠದಲ್ಲಿ ಅಧ್ಯಕ್ಷರಾಗಿದ್ದಂಥ ಆಶಾನಂದಜಿ ಸ್ವಾಮೀಜಿಯವರು ಇಲ್ಲಿ ಬಂದು ಶಿಲಾನ್ಯಾಸ ನೆರವೇರಿಸಿಕೊಟ್ಟು ಹೋಗ್ತಾರೆ. ಕರ್ನಾಟಕದಾದ್ಯಂತ ಇರೋಂಥ ಶ್ರೀ ಶಾರದಾಶ್ರಮದ ಸದ್ಭಕ್ತರು ಹಾಗೂ ಚಳ್ಳಕೆರೆಯ ಭಕ್ತವೃಂದದ ಸಹಕಾರ ಹಾಗೂ ದೇಣಿಗೆಯ ಮುಖಾಂತರ 2 ವರ್ಷಗಳಲ್ಲಿ ಈ ಆಶ್ರಮ ನಿರ್ಮಾಣ ಆಗುತ್ತೆ. 2015 ಜನವರಿ 26 ರಥಸಪ್ತಮಿಯ ಶುಭ ಪರ್ವ ದಿನದಂದು 3 ದಿನಗಳ ಅದ್ದೂರಿ ಕಾರ್ಯಕ್ರಮದ ಮುಖಾಂತರ ಈ ಆಶ್ರಮ ಉದ್ಘಾಟನೆ ಆಗುತ್ತೆ. ಶಾರದಾಶ್ರಮ ಹಲವಾರು ಪ್ರಮುಖವಾದಂಥ ಸಮಾಜ ಸೇವಾ ಕಾರ್ಯಗಳನ್ನು ಮಾಡ್ತಾ ಇದೆ. ಈ ಪುಟಾನ ಪತ್ರಿಕೆಯಲ್ಲಿ ವರದಿಯಾಗಿರುವಂಥ ಪುಟಾನ ವಿಡಿಯೋದ ಕೊನೆಯಲ್ಲಿ ಕೊಟ್ಟಿರ್ತೀವಿ, ಪಾಸ್ ಮಾಡ್ಕೊಂಡು ಓದ್ಕೊಳ್ರಿ ಅದನ್ನ. ವೀಕ್ಷಕರೇ, ಈಗ ನೀವು ನೋಡ್ತಿರೋದು ಆಶ್ರಮದ ಒಳಭಾಗ. ಇದು ಒಂದು ದೊಡ್ಡ ಹಾಲು. ಇಲ್ಲಿ ಭಜನೆ, ಪ್ರವಚನ, ಏನಾದರೂ ಧಾರ್ಮಿಕ ಕಾರ್ಯಕ್ರಮಗಳಿದ್ದರೆ ಭಕ್ತಾದಿಗಳೆಲ್ಲ ಮಾತಾಜಿಯವ್ರ ಜೊತೆ ಸೇರಿ ಸಂತೋಷದಿಂದ ಆಚರಣೆ ಮಾಡೋಂಥ ಸ್ಥಳ. ಇಲ್ಲಿರೋದು ಶ್ರೀ ರಾಮಕೃಷ್ಣ ಪರಮಹಂಸ, ಸ್ವಾಮಿ ವಿವೇಕಾನಂದ ಹಾಗೂ ಶ್ರೀ ಶಾರದಾ ಮಾತಾಜಿಯವರ ಭಾವಚಿತ್ರಗಳು. ವೀಕ್ಷಕರೇ, ಈಗ ನೀವು ನೋಡ್ತಿರೋದು ಆಶ್ರಮದ ಒಳಭಾಗ. ಇದು ಒಂದು ದೊಡ್ಡ ಹಾಲು. ಇಲ್ಲಿ ಭಜನೆ, ಪ್ರವಚನ, ಏನಾದರೂ ಧಾರ್ಮಿಕ ಕಾರ್ಯಕ್ರಮಗಳಿದ್ದರೆ ಭಕ್ತಾದಿಗಳೆಲ್ಲ ಮಾತಾಜಿಯವ್ರ ಜೊತೆ ಸೇರಿ ಸಂತೋಷದಿಂದ ಆಚರಣೆ ಮಾಡೋಂಥ ಸ್ಥಳ. ಇಲ್ಲಿರೋದು ಶ್ರೀ ರಾಮಕೃಷ್ಣ ಪರಮಹಂಸ, ಸ್ವಾಮಿ ವಿವೇಕಾನಂದ ಹಾಗೂ ಶ್ರೀ ಶಾರದಾ ಮಾತಾಜಿಯವರ ಭಾವಚಿತ್ರಗಳು. ಈಗ ನಾವು ನೋಡ್ತಾ ಇರೋದು ಲೈಬ್ರರಿ. ಶ್ರೀ ಮಾತಾಜಿಯವರು ತಮ್ಮ ಆಶ್ರಮದಲ್ಲಿ ಧಾರ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವು ಸಂಗ್ರಹಿಸಿರುವಂಥ ಪುಸ್ತಕಗಳ ಉತ್ತಮವಾದ ಗ್ರಂಥಾಲಯ. ಈ ವೀಕ್ಷಕರೇ, ಈ ಗ್ರಂಥಾಲಯ ನೋಡಿದ ನಂತರ ಮಾತಾಜಿಯವರು ನಮ್ಮ ಜೊತೆ ನಡೆಸಿರೋಂಥ ಕೆಲವೊಂದು ಪ್ರಶ್ನೋತ್ತರ ಕಲಾಪವನ್ನು ವೀಕ್ಷಿಸ್ಕೊಂಡು ಬರೋಣ. ನಂತರ ಕೊನೆಯಲ್ಲಿ ಮಾತಾಜಿಯವರು ನಮಗೊಂದು ಪುಸ್ತಕವನ್ನು ಉಡುಗೊರೆ ಕೊಟ್ಟಿದ್ದಾರೆ. ಅದನ್ನು ನೋಡಿದ ನಂತರ ಒಂದು ಚಿತ್ರದಲ್ಲಿ, ಅಂದರೆ ಒಂದು ಪತ್ರಿಕೆಯಲ್ಲಿ ಪ್ರಕಟವಾಗಿರುವಂಥ ಇವರ ಸವಿಸ್ತಾರವಾದ ಮಾಹಿತಿ, ಅದು ಒಂದು ಫೋಟೋ ಹಾಕಿರ್ತೀವಿ, ಓದ್ಕೊಳ್ಳಿ. ಇಲ್ಲಿ ಓದಿರೋ ಬುಕ್ಸಲ್ಲಿ ಯಥಾವತ್ತಾಗಿ ಬರ್ತಿದ್ದೀರಾ, ನಿಮ್ಮದು ಎಕ್ಸ್ಟ್ರಾ ನಾಲೆಡ್ಜ್ ಸೇರಿಸಿ ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಬರ್ತಿದ್ದೀರಾ ಬುಕ್ಸು? ಏನಕ್ಕೆ 2 ಬಗೆಯ ಗ್ರಂಥ ರಚನೆ ಇದೆ. ಒಂದನೆಯದು ಅನುವಾದ ಅಂತ, ಇನ್ನೊಂದು ಸ್ವಂತ. ಅನುವಾದದಲ್ಲಿ ಒಂದು ಗ್ರಂಥದಲ್ಲಿ ಯಾವ ರೀತಿ ಇದೆಯೋ ಪೂರ್ತಿ ಅದೇ ರೀತಿ ಪ್ರತಿನಿಧಿಸುತ್ತಿದೆ. ಸ್ವಂತ ಗ್ರಂಥದಲ್ಲಿ ನಾವು ಆಲೋಚನೆ ಮಾಡಿ ಬೇರೆ ಬೇರೆ ಕಡೆಗಳಿಂದ ವಿಷಯಗಳನ್ನು ಸಂಗ್ರಹಿಸಿ ನಮ್ಮ ಅಭಿಪ್ರಾಯವನ್ನು ಸೇರಿಸಿ ಬರೆದಿರ್ತೇವೆ. ಮಾತಾಡಿ, ಆಶ್ರಮದಲ್ಲಿ ಭಕ್ತಾದಿಗಳು, ಅನುಯಾಯಿಗಳ ರೆಸ್ಪಾನ್ಸ್ ಯಾವ ರೀತಿ ಇದೆ? ನಿಮ್ಮನ್ನು ಕಾರ್ಯ ಕಳಿಸ್ಕೊಂಡ್ರಲ್ಲ, ಚಳ್ಳಕೆರೆಯಲ್ಲಿ ಬನ್ನಿ ಅಂತ ಹೇಳಿದ್ರಲ್ಲ, ಇಲ್ಲಿಗೆ ಬಂದಾಗಿಂದ
ನಿಮಗೆ ಇಲ್ಲಿ ಅನುಕೂಲಕರ ವಾತಾವರಣ ನಾವಿಲ್ಲಿ ಬಂದಿದ್ದಕ್ಕೆ ಸಾರ್ಥಕ ಆಯ್ತು ಅಂತ ಅನ್ನಿಸ್ತಾ ಇದೆಯಾ? ಸುಮ್ಮನೆ ಯಾರು ಕರೆಸಿಬಿಟ್ರೆ ಏನಾಗ್ಬಿಡ್ತು ಅನ್ನೋ ಥರ ಇಲ್ಲ, ಖಂಡಿತವಾಗಿಲ್ಲ. ಇಲ್ಲಿ ಜನರ ಪ್ರತಿಕ್ರಿಯೆ ತುಂಬ ಚೆನ್ನಾಗಿದೆ. ಭಕ್ತವೃಂದದವರು, ಆಸ್ತಿಕರು, ದಾನಿಗಳು ಬಹಳ ಚೆನ್ನಾಗಿ ಸೇವೆ ಮಾಡಿದ್ದಾರೆ. ಎಲ್ಲ ರೀತಿಯಿಂದ ಅನುಕೂಲಕರವಾಗಿದ್ದಾರೆ, ಸಹಕಾರವನ್ನು ಕೊಡ್ತಾ ಇದ್ದಾರೆ. ನಮ್ಮ ಕಡೆಯಿಂದ ಒಂದೇ ಒಂದು ಏನು ಅಂದರೆ, ಇನ್ನೂ ಹೆಚ್ಚು ಸೇವೆ ಮಾಡಬೇಕು, ನಾವು ಇನ್ನೂ ಹೆಚ್ಚು ಜನರಿಗೆ ಈ ವಿಚಾರ ತಲುಪಬೇಕು ಅನ್ನುವ ಒಂದು ಪ್ರಯತ್ನ ಇರುತ್ತೆ. ಅವರ ಕಡೆಯಿಂದ ತುಂಬ ಒಳ್ಳೆಯ ಸೇವೆ, ತುಂಬ ಚೆನ್ನಾಗಿ ಡೊನೇಷನ್ ಕೊಡ್ತಾರೆ, ಎಲ್ಲ ರೀತಿಯಿಂದ ಸಹಕಾರವನ್ನು ಕೊಡ್ತಾರೆ. ಏನೇ ಮಾಡೋಕ್ಕೋದ್ರೂ ಸ್ವಲ್ಪ ಅಡೆತಡೆ ಎದುರು ಬರ್ತಾ ಇರುತ್ತೆ. ಅವನ್ನ ನೀವು ಆಧ್ಯಾತ್ಮಿಕವಾಗಿ ಯಾವ ಪರಿಹಾರ ಕೊಡ್ತೀರಿ ಮಾತಾಡಿ? ಕೆಲವರಿಗೆ ಈಗ ಎಕ್ಸಾಂಪಲ್ಗೆ ದೊಡ್ಡ ವ್ಯಕ್ತಿಗಳ ಮಕ್ಕಳಾದರೆ ಅಂದ್ಕೊಂಡಿದ್ದ ಕೆಲಸ ತಕ್ಷಣ ಮಾಡಿಸ್ತಾರೆ. ಅನುಕೂಲಸ್ಥರ ಮಕ್ಕಳು ದೊಡ್ಡ ವ್ಯಕ್ತಿಗಳ ಮಕ್ಕಳಾದರೆ, ನಾವು ಏನು ಇಲ್ಲದೆ ಇರೋಂಥ ಬಡವರು ಯಾವ ಒಂದು ಸಾಧನೆ ಮಾಡೋದೇ ಜೀವಮಾನದ ಸಾಧನೆ ಆಗಿ ಹೋಗುತ್ತೆ. ಅಂಥ ಟೈಮಲ್ಲಿ ಈಗ ನಮಗೆ ಫೋಟೋಗ್ರಫಿ ಗೊತ್ತು, ಸಂಗೀತ ಗೊತ್ತು, ಈ ಥರ ಯೂಟ್ಯೂಬ್ ಗೊತ್ತು, ಬಟ್ ಮಾಡ್ಕೊಳ್ಳೋದಂದ್ರೆ ಒಂದಕ್ಕೂ ಅನುಕೂಲ ಇರಲ್ಲ. ಆ ಟೈಮಲ್ಲಿ ನಾವು ಯಾವ ಥರ ತಾಳ್ಮೆಯಿಂದ ಇರಬೇಕು? ಏನು ಅಂದರೆ, ಸಂಬಂಧಪಟ್ಟ ವ್ಯಕ್ತಿಗಳು ಇರ್ತಾರಲ್ಲ, ಅವ್ರ ಸಂಪರ್ಕ ಬೆಳೆಸ್ಕೊಳ್ಳೋಣ, ಅವ್ರ ಜೊತೆ ಆತ್ಮೀಯತೆಯನ್ನು ಹೊಂದಿ ಅವರ ಮೂಲಕ ಕೆಲಸ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ, ಒಂದನೆಯದು. ಎರಡನೇದು, ನಾವು ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸ್ತಾ ಇರೋಣ. ಆ ಪ್ರಾರ್ಥನೆಯೇ ಸತ್ಸಂಕಲ್ಪದ ರೂಪದಲ್ಲಿ ಬಲಿಷ್ಠ ಆಗುತ್ತೆ. ಅದು ನಮ್ಮ ಎಲ್ಲ ಅಡೆತಡೆಗಳನ್ನು ಕೊಚ್ಚಿ ಹಾಕುತ್ತೆ. ಮತ್ತು ಅಪ್ಪ ನಿಮಗಷ್ಟೇ ಅಲ್ಲ, ಯಾರೋ ಮಲ್ಟಿಪಲ್ ಟ್ಯಾಲೆಂಟೆಡ್ ಇದ್ದಾರೋ ಅವರಿಗಷ್ಟೇ ಅಲ್ಲ, ಅಷ್ಟೇ ಅಲ್ಲ, ಆ ಶ್ರೀಮಂತನ ಮಕ್ಕಳು ಅವರಿಗೆಲ್ಲ ಅನುಕೂಲವಾಗಿರುತ್ತೆ ಅಂತ ಹೇಳ್ತೀರಲ್ಲ, ಅವರಿಗೂ ಒಂದಲ್ಲ ಒಂದು ಅಡೆತಡೆ ಇದೆ, ಅವರಿಗೂ ಒಂದಲ್ಲ ಒಂದು ಹೋರಾಟ ಇದೆ. ಅದರಿಂದ ನನಗಷ್ಟೇ ಇನ್ನೊಬ್ಬರಿಗೆ ಅಲ್ಲ ಅಂತ ಅನ್ಕೋಬೇಕು. ಪ್ರತಿಯೊಬ್ಬರಿಗೂ ಈ ಒಂದು ಹೋರಾಟ ಇದೆ, ರಕ್ಷಣೆ ಇದೆ, ಒಬ್ಬೊಬ್ಬರಿಗೂ ಅದನ್ನು ನಾವು ನಮಗೆ ಯಾವ್ದು ಎದುರಾಗಿದೆಯೋ ಅದನ್ನು ಎದುರಿಸಿ ನಮ್ಮನ್ನು ನಾವು ಸಾಬೀತುಪಡಿಸೋಣ, ಮಾಡೋಣ. ಜನ್ಮ ಮರಣ ಇದು ವಿಧಿ ಲಿಖಿತ, ಅವರು ಬರ್ಕೊಂಡು ಬರಬೇಕು. ಒಂದು ಇನ್ನೊಂದು ಕಾರಣ ಏನು ಹೇಳ್ಬೋದು ಅಂದರೆ, ಇವರು 100 ವರ್ಷದಲ್ಲಿ ಮಾಡೋದನ್ನು 30-35 ವರ್ಷದವರು ಮಾಡಿರ್ತಾರೆ. ಅದು ಯಾಕೆ ಅಂದರೆ, ಅವರು 100 ವರ್ಷ ಮಾಡುವಷ್ಟು ಕೆಲಸ ಕಾರ್ಯಗಳನ್ನು ಈ 39 ವರ್ಷದಲ್ಲೇ ಮಾಡಿದ್ರಲ್ಲ, ಅದು ಶರೀರಕ್ಕೆ ಬಹಳಷ್ಟೇ ಖರ್ಚು, ಬಹಳ ಶ್ರಮ ಬಿಟ್ಟು, ಅದರಿಂದ ಅವರಿಗೆ ಹೆಚ್ಚು ವರ್ಷ ಬದುಕಲಿಕ್ಕೆ ಹೋಗಿಲ್ಲ. ಅದು ಹೆಚ್ಚಿನ ಶ್ರಮ ಮಾಡಿರೋ ವ್ಯಕ್ತಿಗಳಿಗೆಲ್ಲ ಅದೇ ಮಾತಾಡೋದು. ಸುಭಾಷ್ ಚಂದ್ರ ಬೋಸ್, ಸ್ವಾಮಿ ವಿವೇಕಾನಂದ, ಈ ಥರ ಏನು ಚಂದ್ರಶೇಖರ್ ಆಜಾದ್, ಸೇವೆ, ಆಧ್ಯಾತ್ಮಿಕ ಸೇವೆ ಮುಂತಾದ ಯಾವ್ಯಾವ ಥರದ ಕಾರ್ಯಾಚರಣೆ ಮಾಡ್ತಾರೆ? ಶ್ರೀ ಶಾರದಾಶ್ರಮ ಚಳ್ಳಕೆರೆಯಲ್ಲಿ ಅಲ್ವಾ, ಮೊದಲನೇದಾಗಿ ಆಧ್ಯಾತ್ಮಿಕ ಚಿಂತನೆಗಳನ್ನು ಪ್ರಚಾರ ಮಾಡ್ತಾ ಇದ್ದೇವೆ. ಜನಸಾಮಾನ್ಯರಿಗೆ ತಮ್ಮ ಎಲ್ಲ ಜೀವನದ ಹೋರಾಟಗಳ ನಡುವೆ ಅವುಗಳನ್ನು ಎದುರಿಸೋದು ಹೇಗೆ, ಶಾಂತಿ ನೆಮ್ಮದಿಯಿಂದ ಸೌಹಾರ್ದತೆಯಿಂದ ಬಾಳುವುದು ಹೇಗೆ, ಆ ವಿಷಯವಾಗಿ ಮಾರ್ಗದರ್ಶನ ಸಿಗುವಂತೆ ಹಲವಾರು ಚಿಂತನ ಶಿಬಿರಗಳು, ಪ್ರವಚನಗಳು, ಭಾಷಣಗಳು, ಪ್ರಶ್ನೋತ್ತರಗಳು, ಈ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿವೆ. ಮತ್ತು ವಿದ್ಯಾರ್ಥಿ ವೃಂದಕ್ಕೆ, ಕಾಲೇಜು ಶಾಲಾ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಅಂತ ವ್ಯಕ್ತಿತ್ವ ನಿರ್ಮಾಣಕಾರಿ ತರಗತಿಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ತಾ ಇದ್ದೇವೆ. ಮತ್ತು ಭಾರತೀಯ ಸಂಸ್ಕೃತಿ, ರಾಮಾಯಣ, ಮಹಾಭಾರತ, ವೇದ, ಉಪನಿಷತ್ತುಗಳಿಂದ ಹಿಡಿದು ಶ್ರೀರಾಮಕೃಷ್ಣ, ಶಾರದಾ ಮಾತೆ, ಸ್ವಾಮಿ ವಿವೇಕಾನಂದರ ಜೀವನ ಸಂದೇಶಗಳು, ಇವೆಲ್ಲವುಗಳನ್ನು ಕುರಿತು ಜನರಿಗೆ ಹೇಳ್ತಾ ಅವರಲ್ಲಿ ಒಂದು ಆಧ್ಯಾತ್ಮಿಕ ಜಾಗೃತಿಯನ್ನು ಉಂಟು ಮಾಡುವ ಪ್ರಯತ್ನ ಮಾಡುವುದು. ಮತ್ತು ನಾವು ಪ್ರತಿ ವರ್ಷ ಕೆಲವು ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೇವೆ. ಇನ್ನು ಯಾರಾದರೂ ಕಷ್ಟದಲ್ಲಿದ್ದರೆ ಅವರಿಗೆ ನಮ್ಮಿಂದಾದ ಆರ್ಥಿಕ ಸಹಾಯ, ಇದನ್ನು ಮಾಡ್ತಾ ಇದ್ದೇವೆ.
ಒಟ್ಟಿನಲ್ಲಿ ಆಧ್ಯಾತ್ಮಿಕ, ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಸೇವಾ ಕಾರ್ಯಗಳ ಮೂಲಕ ಜನರನ್ನು ಉನ್ನತಿಯ ಕಡೆಗೆ ಕರೆದುಕೊಂಡು ಹೋಗುವುದು. ಅದೊಂದೇ ನಮ್ಮ ಉದ್ದೇಶ. ಸಹಾಯವನ್ನು ಮಾಡುತ್ತೆ. ನಾವು ಹೆಚ್ಚು ಬಾಡಿ ಸೆಂಟರ್ಡ್ ಇದ್ದಷ್ಟು, ಅಂದರೆ ದೇಹದ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಷ್ಟು ತೊಂದರೆ ಕೊಡ್ತಾ ಇರುತ್ತೆ, ಸಮಸ್ಯೆ ಮಾಡ್ತಾ ಇರುತ್ತೆ. ಯಾವಾಗ ನಾವು ನಮ್ಮ ಮನಸ್ಸನ್ನು ಚೆನ್ನಾಗಿಟ್ಕೊಳ್ತೇವೋ ಆಗ ಆರೋಗ್ಯ ಚೆನ್ನಾಗಿರುತ್ತೆ. ಇದನ್ನು ನೀವು ಗಮನಿಸಿದ್ದೀರಿ. ಹೌದಪ್ಪ, ನಾವು ಮನಸ್ಸನ್ನು ಚೆನ್ನಾಗಿಟ್ಕೊಂಡಷ್ಟು ಆರೋಗ್ಯ ಚೆನ್ನಾಗಿರುತ್ತೆ. ಈಗಿನ ಎಷ್ಟೋ ಜನ ಆರೋಗ್ಯ ಕೆಡಲಿಕ್ಕೆ ಕಾರಣ ಅವರು ಮನಸ್ಸನ್ನು ಚೆನ್ನಾಗಿಟ್ಕೊಂಡಿಲ್ಲ. ಮನಸ್ಸಲ್ಲಿ ಬಹಳ ಗೊಂದಲಗಳು, ಕಷ್ಟಗಳು, ಸಮಸ್ಯೆಗಳು, ಸಂದೇಹಗಳು ಮತ್ತು ಸ್ಟ್ರೆಸ್ಸು, ಟೆನ್ಷನ್ನು, ಡಿಪ್ರೆಷನ್ನು. ಮನಸ್ಸನ್ನು ಚೆನ್ನಾಗಿಟ್ಕೊಳ್ಳೋದು ಹೇಗೆ ಅಂತ ಪ್ರಶ್ನೆ ಬಂದಾಗ ಅಧ್ಯಾತ್ಮವೇ ಬೇಕು. ಅಧ್ಯಾತ್ಮದಿಂದ ನಾವು ಮನಸ್ಸನ್ನು ಬಹಳ ಚೆನ್ನಾಗಿಟ್ಕೊಳ್ಬಹುದು. ಇದು ಮಾತಾಜಿಯವರು ನಮಗೆ ಪುಸ್ತಕದ ಉಡುಗೊರೆ ಕೊಟ್ಟು ಗೌರವಿಸಿದಂಥ ಸವಿನೆನಪಿನ ಕ್ಷಣ. ಹಾಗೂ ಈ ಪುಟದಲ್ಲಿ ಆಶ್ರಮದ ಇಡೀ ಇತಿಹಾಸ ಇದೆ. ಇದೊಂದು ಚಿಕ್ಕ ಚೊಕ್ಕವಾದ ಲೇಖನ ಆದ್ರೂ ಇಡೀ ಇತಿಹಾಸ ಇದೆ. ಇದನ್ನು ತಮಗೆ ಸಮಯವಿದ್ದಲ್ಲಿ ಸಾವಧಾನದಿಂದ ಓದಿಕೊಳ್ಳಿ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ.